ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರ ಜೀವನ ಅಂದರೆ ಸಾಮಾನ್ಯವಾಗಿ ಹೊರಗೆ ಗಟ್ಟಿತನ, ಒಳಗೆ ನೋವು ಎಂಬ ಎರಡು ಮುಖಗಳ ಸಂಯೋಜನೆ. ಮಕರ ರಾಶಿಯ ಅಧಿಪತಿ ಗ್ರಹವಾದ ಶನಿ ಶಿಸ್ತು, ಪರೀಕ್ಷೆ, ಸಹನೆ ಮತ್ತು ಕರ್ಮಫಲದ ಪ್ರತೀಕ. ಅದಕ್ಕೆ ಮಕರ ರಾಶಿಯವರು ಬಾಲ್ಯದಿಂದಲೇ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತಾರೆ. ಬಹಳಷ್ಟು ಕಷ್ಟ ದುಃಖಗಳನ್ನು ಒಳಗೊಂಡಿರ್ತಾರೆ. ಆದಾಗ್ಯೂ ಕೂಡ ಈ ರಾಶಿಯವರಿಗೆ ಈ ಸಮಯ ಬಹಳ ಒಳ್ಳೆಯ ದಿನಗಳು ಬರ್ತಾ ಇದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯ ತಾಳಿದಂತಹ ನೋವಿಗೆ ಒಬ್ಬ ಮಹಿಳೆ ಉತ್ತರ ಕೊಡಲು ಬರ್ತಿದ್ದಾರೆ. ಆದ್ದರಿಂದ ಮಕರ ರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟ ಸಿಗುತ್ತದೆ. ನೀವು ನರಿಯ ಬಾಲವನ್ನ ಕಟ್ಟಿದಂತೆ ನಿಮ್ಮ ಅದೃಷ್ಟವನ್ನ ಕೂಡ ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿಯನ್ನ ಪಡೆದುಕೊಳ್ತೀರಾ. ನೀವು ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನ ಸಾಧಿಸುತ್ತೀರಾ. ಈ ವಿಶೇಷವಾದ ವಿಶ್ಲೇಷಣೆಯು ಮಕರ ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ತಾಳ್ಮೆಯನ್ನ ಹೊಂದಿದ್ದಾರೆ ಮತ್ತು ಅವರ ಮನಸ್ಸಿನಲ್ಲಿ ಒಮ್ಮೆ ಸಂಕಲ್ಪವನ್ನ ಬಂದರೆ ಅವರು ಹಿಮಾಲಯ ಪರ್ವತವನ್ನ ಕೂಡ ದೃಢವಾಗಿ ಕಟ್ಟಲು ಮತ್ತು ಎತ್ತರದಲ್ಲಿ ನಿಲ್ಲಲು ಪ್ರಯತ್ನಿಸುತ್ತಾರೆ. ಒಟ್ಟಾರೆ ಈ ಸಮಯ ಅವರ ಜೀವನದಲ್ಲಿ ಅದೃಷ್ಟ ಮತ್ತು ಜೀವನದ ಪ್ರತಿಯೊಂದು ಪ್ರಮುಖ ಅಂಶಗಳನ್ನು ಕೂಡಿದಂತೆ ಕಳೆದ ಕೆಲವು ತಿಂಗಳುಗಳಲ್ಲಿ ಭವಿಷ್ಯ ವರ್ಷಗಳಿಂದ ನಿಮ್ಮ ಜೀವನ ಹೇಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಪರಿಸ್ಥಿತಿ ಹೀಗಿದೆ ಎಂದರೆ ಅದಕ್ಕೆ ಕಾರಣ ಏನು? ನೀವು ಒಂದು ದೊಡ್ಡ ಬಂಡೆಯನ್ನ ಮುಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದೀರಾ. ಆದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ಒಂದು ಇಂಚು ಕೂಡ ಚಲಿಸುತ್ತಿಲ್ಲವೇ? ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಯಾವುದಾದರೂ ಅಡಚಣೆ ಅಡ್ಡಿಯಾಗುತ್ತಿದೆಯೇ? ಮತ್ತು ನೀವು ಪ್ರಾರಂಭಿಸಿದಂತಹ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆಯೇ? ಮತ್ತು ನಿಮ್ಮ ಪ್ರಯತ್ನಗಳಿಗೆ ಅರ್ಹವಾದ ಮನ್ನಣೆ ಸಿಗದೇ ಇರುವಂತಹ ಕಾರಣ ನಿಮಗೆ ಬಹಳಷ್ಟು ನಿರಾಸೆ, ಮನಸ್ಸಿನಲ್ಲಿ ಗೊಂದಲಗಳು, ಭಾರವಾದ ಹೃದಯ. ಖಂಡಿತವಾಗಿ ಹಗಲು ಇರುಳು ಕಷ್ಟಪಟ್ಟು ದುಡಿದರೂ ಕೂಡ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಗಮನವನ್ನು ಕೊಡ್ತಾ ಇಲ್ಲ. ನಿಮ್ಮ ಸ್ವಂತ ಪರಿಶ್ರಮ ಕೂಡ ಈಗ ಮೆಚ್ಚುಗೆಗೆ ಪಾತ್ರವಾಗ್ತಿಲ್ಲ ಎನ್ನುವಂತಹ ಬೇಜಾರು, ನೋವು, ಆತಂಕ, ದುಃಖ ಕೂಡ ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾದ ಗಾಯವನ್ನ ಮಾಡ್ತಾ ಹೋಗಿದೆ. ಖಂಡಿತವಾಗಿ ಯಾವುದೇ ಜನರಿಂದ ಕೂಡ ಮೆಚ್ಚುಗೆಯ ಮಾತು ಬರ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಮುಖ್ಯ ಉದ್ದೇಶ ಅಂದರೆ ಗುರಿಯನ್ನ ತಲುಪಬೇಕು, ಅದ್ಭುತವಾದ ಬದುಕನ್ನ ನಿರ್ಮಿಸಿಕೊಳ್ಳಬೇಕು. ಯಾವುದೇ ಕಷ್ಟಗಳು ಬಂದರೂ ಕೂಡ ಹಿಂಜರಿಯದೆ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ಬೇಕು. ಒಟ್ಟಾರೆಯಾಗಿ ನಿಮ್ಮ ಒಳ್ಳೆಯ ಉದ್ದೇಶಗಳನ್ನ ಗುರುತಿಸದೆ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಒಂಟಿಯಾಗಿ ಬಿಟ್ಟು ಬಿಡಲಾಗಿದೆಯೇ? ನೀವು ಅನೇಕ ರೀತಿಯ ಆರ್ಥಿಕ ತೊಂದರೆಗಳನ್ನ ಎದುರಿಸುತ್ತಿದ್ದೀರಾ. ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಕಣ್ಣೀರನ್ನ ಒರೆಸಿಕೊಂಡು ಮುಂದಕ್ಕೆ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಅಂತ್ಯ ಹಾಡುವಂತಹ ಸಮಯ. ಕತ್ತಲೆಯನ್ನ ಭೇದಿಸುವಂತಹ ವಿಶೇಷವಾದ ನಿಮ್ಮ ಜೀವನದ ಕತ್ತಲೆಯನ್ನ ಹೋಗಲಾಡಿಸಿ ಹೊಸ ಸುವರ್ಣ ಭವಿಷ್ಯಕ್ಕೆ ನಾಂದಿ ಹಾಡುತ್ತಿರುವಂತಹ ಈ ಸಮಯ. ನಿಮ್ಮ ಜೀವನದಲ್ಲಿ ದೇವರು ಒಬ್ಬ ಮಹಿಳೆಯನ್ನ ಕಳಿಸ್ತಿದ್ದಾರೆ. ನಿಮ್ಮ ಹೃದಯ ತಾಳಿದಂತಹ ನೋವಿಗೆ ಆ ಒಬ್ಬ ಮಹಿಳೆ ಖಂಡಿತವಾಗಿ ಉತ್ತರವನ್ನ ತಿಳಿಸ್ತಾರೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯು 6ನೇ ಸ್ಥಾನವು 3 ಪ್ರಬಲ ಗ್ರಹಗಳಿಂದ ಆಕ್ರಮಿಸಲ್ಪಟ್ಟಿದೆ. ಬುಧ, ಸೂರ್ಯ ಮತ್ತು ಮಂಗಳ. ಖಂಡಿತವಾಗಿ ಸಮಯವನ್ನ ಸಂಪೂರ್ಣವಾಗಿ ನೀವು ಸದ್ಬಳಕೆ ಮಾಡಿಕೊಳ್ಳಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗ್ರಹಗಳ ಸಂಯೋಗ ಸಾಮಾನ್ಯವಾದ ಸಂಗತಿಯಲ್ಲ. ಅದು ಅಪರೂಪ ಮತ್ತು ಅತ್ಯಂತ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆ ಆಗಿರುತ್ತದೆ. ಇದರಿಂದಾಗಿ ವಿಶೇಷವಾಗಿ ನಿಮ್ಮ ಶತ್ರುಗಳು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವರು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಪವಾಸ್ಯ ಮಾಡುವಂಥವರು, ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುವಂಥವರು, ಅನಗತ್ಯವಾಗಿ ನಿಮ್ಮೊಂದಿಗೆ ಸ್ಪರ್ಧಿಸುವಂಥವರು, ನೀವು ಯಾವುದೇ ರೀತಿಯ ಎದುರಾಳಿಯ ಮೇಲೆ ಸಂಪೂರ್ಣ ಪ್ರಾಬಲ್ಯ ಮತ್ತು ಸಂಪೂರ್ಣ ವಿಜಯವನ್ನು ಸಾಧಿಸುತ್ತೀರಾ. ಈ ಸಮಯ ಸಂಪೂರ್ಣವಾಗಿ ರಾಯರ ಆಶೀರ್ವಾದ ನಿಮಗೆ ರಕ್ಷಣಾತ್ಮಕ ಗುರಾಣಿಯನ್ನ ನಿರ್ಮಿಸುತ್ತಿದೆ. ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವಂತಹ ವಿಶೇಷವಾದ ವ್ಯಕ್ತಿಯ ಮೂಲಕ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಒಟ್ಟಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಏನನ್ನ ಪಡೆದುಕೊಳ್ಳೋಕೆ ಕೂಡ ಸಾಧ್ಯವಾಗಿಲ್ಲ. ಹಲವಾರು ತೊಂದರೆ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಅನೇಕ ಕಷ್ಟ, ಅವಮಾನ, ನಿರಾಸೆ ಮತ್ತು ಮೌನ ಕಣ್ಣೀರು ಅಡಗಿರುತ್ತದೆ. ತಮ್ಮ ನೋವನ್ನ ಯಾರಿಗೂ ಹೇಳದೆ ಒಳಗೆ ಹೊತ್ತುಕೊಂಡು ಮುಂದೆ ಸಾಗುವಂತಹ ಸ್ವಭಾವ ನಿಮ್ಮದಾಗಿರೋದ್ರಿಂದನೇ ಕೆಲವೊಂದಿಷ್ಟು ಸಂಕಷ್ಟಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದೆ. ಆರ್ಥಿಕ ಒತ್ತಡ, ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿ, ಇವುಗಳೆಲ್ಲ ನಿಮ್ಮ ಮನಸ್ಸನ್ನ ಹಲವಾರು ಬಾರಿ ಮುರಿದಿರಬಹುದು. ಆದರೂ ಕೂಡ ಮಕರ ರಾಶಿಯವರು ಒಮ್ಮೆ ಗುರಿ ಇಟ್ಟರೆ ಹಿಂದೆ ಸರಿಯೋದಿಲ್ಲ. ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟಗಳಿಗೆ ಕೂಡ ನನ್ನ ಬದುಕಿನಲ್ಲಿ ಬೆಳಕು ಯಾವಾಗ ಎಂದು ಕೇಳಿಕೊಂಡ ಪ್ರಶ್ನೆಗೆ ಈಗ ಒಬ್ಬ ಮಹಿಳೆಯ ಮೂಲಕ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕಾಲಿಟ್ಟಿದ್ದಾರೆ. ಈ ಸಮಯ ಗುರುಗ್ರಹದ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದ ಬಾಳಿನ ದಿಕ್ಕನ್ನು ಖಂಡಿತವಾಗಿ ಬದಲಾಯಿಸುತ್ತದೆ. ನೀವು ಶ್ರಮಿಸಿದರೂ ಕೂಡ ಪ್ರಶಂಸೆ ಸಿಗದೆ ಹೋಗಿರಬಹುದು. ಪ್ರೀತಿಸಿದರೂ ಕೂಡ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಿಕ್ಕಿರಲಿಲ್ಲ. ನಂಬಿದವರಿಂದಲೇ ಮೋಸ ಹೋದ ಅನುಭವ ಇರಬಹುದು. ಆದರೆ ಶನಿಯ ಪರೀಕ್ಷೆಗಳು ಎಂದಿಗೂ ಕೂಡ ವ್ಯರ್ಥವಾಗೋದಿಲ್ಲ. ಅವು ವ್ಯಕ್ತಿಯನ್ನ ಒಳಗಿನಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ. ಎಷ್ಟೇ ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನ
ದೇವರು ನಿಮಗೆ ಕೊಡ್ತಾ ಹೋಗ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮೂಲಕ ಅದೃಷ್ಟ ಹೇಗೆ ತಿರುಗುತ್ತದೆ ಮತ್ತು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ನಿಮಗೆ ಬರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಗ ಮಾತ್ರ ನಾವು ನಿಮಗೆ ಏನು ಹೇಳ್ತಿದ್ದೇವೆ ಎನ್ನುವುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬಹುದು. ಖಂಡಿತವಾಗಿ ನಿಮ್ಮ ಸ್ವಭಾವದ ವಿಷಯಕ್ಕೆ ಬಂದಾಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಸಾಗರವನ್ನು ಅರ್ಥ ಮಾಡಿಕೊಳ್ಳುವಂತೆ ಇರುತ್ತದೆ. ನೀವು ತುಂಬ ಶಾಂತವಾಗಿ ಮತ್ತು ಹೊರಗೆ ಸ್ಥಿರವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬ ಭಾವನೆಗಳಿರುತ್ತೆ. ಒಳಗೆ ಬಲವಾದ ನಿರ್ಣಯಗಳನ್ನು ಹೊಂದ್ತೀರಾ. ಮಕರ ರಾಶಿಯವರು ಒಂದು ಸ್ವಾಭಾವಿಕವಾಗಿ ಸೌಂದರ್ಯದ ಬಗ್ಗೆ, ಕಲೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಹಲವಾರು ರೀತಿಯ ಪ್ರೀತಿ ಮತ್ತು ವಿಶೇಷತೆಯನ್ನು ಹೊಂದಿರ್ತಾರೆ. ಇವರಿಗೆ ಒಂದು ವಿಶೇಷವಾದ ಮೋಡಿ ಇದೆ. ಉತ್ತಮ ಆಹಾರವನ್ನು ಆನಂದಿಸಲು, ಆರಾಮದಾಯಕ ಐಷಾರಾಮಿ ಜೀವನವನ್ನು ನಡೆಸಲು ಇಷ್ಟಪಡ್ತೀರಾ. ಭೂಮಿಯ ಚಿಹ್ನೆ ಆಗಿರೋದ್ರಿಂದ ನೀವು ತಂಗಾಳಿಯಷ್ಟೇ ತಂಪಾಗಿರುವಂತಹ ಗೋಪುರವನ್ನು ನಿರ್ಮಿಸಲು ಇಷ್ಟಪಡೋದಿಲ್ಲ. ಅವರು ಪ್ರತಿ ಹೆಜ್ಜೆಯನ್ನು ವಾಸ್ತವಕ್ಕೆ ಹತ್ತಿರವಾಗಿ ತೂಗುತ್ತಾರೆ. ಆತುರದ ನಿರ್ಧಾರವನ್ನು ತೆಗೆದುಕೊಂಡು ನಂತರ ವಿಷಾದಿಸುವುದು ಅವರ ಸ್ವಭಾವ ಅಲ್ಲ. ಒಮ್ಮೆ 10 ಬಾರಿ ಯೋಚಿಸಿದ ನಿರ್ಧಾರಕ್ಕೆ ಅವರು ಅಂಟಿಕೊಳ್ತಾರೆ. ಅವರು ಹೊರಗೆ ತುಂಬ ಮೃದು ಸೌಮ್ಯವಾಗಿ ಕಾಣಿಸಿಕೊಳ್ತಾರೆ, ಆದರೆ ಅವರೊಳಗಿನ ಇಚ್ಛಾಶಕ್ತಿ ಮತ್ತು ಪರಿಶ್ರಮ ಅಸಾಧಾರಣವಾಗಿದೆ. ಖಂಡಿತವಾಗಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ದೃಢ ನಿಶ್ಚಯ ಮತ್ತು ಶಕ್ತಿಯಿಂದ ಮುಂದುವರಿಯುತ್ತಾರೆ. ಅವರು ಒಂದು ಗುರಿಯನ್ನು ಹೊಂದಿದ ನಂತರ ಅವರು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ಕೂಡ ವಿಶ್ರಾಂತಿಯನ್ನು ಪಡೆಯೋದಿಲ್ಲ. ಪ್ರೀತಿ ಪಾತ್ರರ ತೊಂದರೆಗೆ ಒಳಗಾದರೆ ಖಂಡಿತವಾಗಿ ಅವರ ಪ್ರಾಣವನ್ನಾರು ಕೊಟ್ಟು ಅವರನ್ನು ಉಳಿಸುವಂತಹ ತ್ಯಾಗವನ್ನು ಮಾಡ್ತಾರೆ. ಅವರ ತಾಳ್ಮೆಯನ್ನು ಪರೀಕ್ಷಿಸೋದು ಯಾರಿಗೂ ಒಳ್ಳೆಯದಲ್ಲ. ಅವರು ತಾಳ್ಮೆಯನ್ನು ಕಳೆದುಕೊಂಡರೆ ಅವರನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಬಿಟ್ಟು ಕೊಟ್ಟಂತಹ ಎಲ್ಲ ರೀತಿಯ ಆಸೆ ಆಕಾಂಕ್ಷೆ ಕೈತಪ್ಪಿ ಹೋದ ಅವಕಾಶಗಳು, ನಿಮ್ಮ ಭರವಸೆ ಮತ್ತು ಕಠಿಣ ಪರಿಶ್ರಮ ಮುಂದೆ ನಿಮಗೆ ಒಂದು ವಿಶೇಷವಾದ ಬೆಳಕಿನ ದೀಪವಾಗಿ ಬೆಳಗಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ತಿರಸ್ಕರಿಸಿದಂತಹ ಎಲ್ಲರೂ ಕೂಡ ಇನ್ನು ಮುಂದೆ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ನೀವು ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮಾತನಾಡ್ತೀರಾ. ನಿಮ್ಮ ಮಾತುಗಳ ಸ್ಪಷ್ಟತೆ ಮತ್ತು ಜ್ಞಾನವು ಎಲ್ಲರನ್ನ ಕೂಡ ಮೆಚ್ಚಿಸುತ್ತದೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಪ್ರತಿಯೊಂದು ಪ್ರಶ್ನೆ ಕೂಡ ಪ್ರತಿ ಉತ್ತರವನ್ನು ನೀಡ್ತಾರೆ. ನಿಮ್ಮ ವ್ಯವಹಾರದಲ್ಲಿ ಯಾವುದು ತಪ್ಪು ಮತ್ತು ಯಾವ ರೀತಿ ಎಲ್ಲವನ್ನ ಸರಿ ಮಾಡಿಕೊಳ್ಬೇಕು ಎನ್ನುವಂತಹ ಪ್ರಬಲವಾದ ಮಾಹಿತಿಯನ್ನು ನೀಡ್ತಾರೆ. ಅದರಿಂದ ನಿಮ್ಮ ಜೀವನದ ಆಲೋಚನೆಯನ್ನ ಈಗಲೇ ನಿಮ್ಮ ಮನಸ್ಸಿನಿಂದ ವಿಶೇಷವಾಗಿ ಒಂದು ಬೃಹತ್ ಆಕಾರದ ಬಂಡೆಯಂತೆ ಗಟ್ಟಿ ಮಾಡಿಕೊಂಡು ನಿಲ್ಲಿಸ್ಕೊಳ್ತೀರಾ. ಇದರಿಂದ ನಿಮ್ಮ ಮನಸ್ಸು ಯಾವ ರೀತಿ ಎಲ್ಲವನ್ನ ಕೆಲಸ ಮಾಡಬೇಕು ಅಂತ ಆಸೆ ಪಡುತ್ತೋ, ಹೊಸ ಚೈತನ್ಯ ಮತ್ತು ಹೊಸ ಕಲೆಯನ್ನ ಪಡೆಯುತ್ತೀರೋ ಅದೇ ರೀತಿ ಬಾಕಿ ಇರುವ ಎಲ್ಲ ಕಾರ್ಯಗಳು, ಬಾಕಿ ಇರುವ ವ್ಯವಹಾರಗಳು ಮತ್ತು ಎಲ್ಲ ರೀತಿಯ ಹಣ ಸಕಾರಾತ್ಮಕವಾಗಿ ಮುಂದುವರಿಯುತ್ತಾ ಹೋಗುತ್ತೆ. ನಿಮ್ಮ ಮಾತು, ನಿಮ್ಮ ಪ್ರಾಬಲ್ಯತೆ, ನಿಮ್ಮ ಕೆಲಸ ಎಲ್ಲವೂ ಕೂಡ ಈಗ ಅದ್ಭುತವಾಗಿರುವಂತಹ ಸಂದರ್ಭವನ್ನು ಬರಮಾಡಿಕೊಳ್ಳುತ್ತೆ. ನೀವು ಪಡೆಯುವ ಮನಸ್ಸಿನ ಶಾಂತಿಯ ಮೂಲಕ ಅತ್ಯಂತ ಹಣವು ನಿಮ್ಮ ಕೈಯಲ್ಲಿ ನಿಲ್ಲಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಚಿನ್ನ, ಭೂಮಿ ಅಥವಾ ನಿಮ್ಮ ಸ್ವಂತ ಮನೆಯನ್ನು ಖರೀದಿಸುವಂತಹ ಪ್ರಯತ್ನಗಳು ಖಂಡಿತವಾಗಿ ಫಲ ನೀಡುತ್ತದೆ. ಭವಿಷ್ಯಕ್ಕಾಗಿ ಉಳಿತಾಯ ಮತ್ತು ಸರಿಯಾಗಿ ಹೂಡಿಕೆ ಮಾಡೋದು ನಿಮಗೆ ಉಪಯುಕ್ತವಾಗಿರುತ್ತೆ. ಈ ಸಮಯದಲ್ಲಿ ವ್ಯರ್ಥವಾಗಿ ಖರ್ಚುಗಳನ್ನು ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ಬಲಪಡಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ದರಿಂದ ಯೋಚನೆ ಮಾಡಿ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೀವು ನಿಮ್ಮ ಒಳ್ಳೆಯ ಉದ್ದೇಶದಿಂದ ಹೇಳಿದ ಮಾತನ್ನ ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅವರನ್ನು ದೂಷಿಸಬೇಡಿ. ನೀವು ಒಂಟಿತನ ಅನುಭವಿಸಿದ್ದೀರಾ ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರಿಂದ ದೂರವಾಗಿದ್ದೀರಾ. ಈಗ ಚಿಂತಿಸಬೇಡಿ. ಎಲ್ಲ ರೀತಿಯ ಸಂಬಂಧಗಳು ಹೊಸ ಬೆಳಕು ಮತ್ತು ಮಾಧುರ್ಯವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಮತ್ತೆ ಹಬ್ಬದ ವಾತಾವರಣ ನೆಲೆಸುತ್ತದೆ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರಿಗೋಸ್ಕರ ಒಳ್ಳೆಯ ಹೆಸರನ್ನು ತರ್ತೀರಾ. ನಿಮ್ಮ ಹೆತ್ತವರ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ಮಹಿಳೆ ಖಂಡಿತವಾಗಿ ನಿಮಗೆ ಉತ್ತಮವಾದ ಸಂಬಂಧ ಬರ್ತಿದೆ ಅನ್ನುವಂಥ ಸಿಹಿ ಸುದ್ದಿಯನ್ನು ತಂದುಕೊಡ್ತಾರೆ. ಪ್ರೀತಿ ಮತ್ತು ವಿಶೇಷವಾಗಿ ಮದುವೆಯ ವಿಚಾರಕ್ಕೆ ಬರೋದಾದರೆ ನಿಮಗೆ ಖಂಡಿತವಾಗಿ ಹಬ್ಬದ ಸುದಿನ ಹತ್ತಿರಕ್ಕೆ ಬರ್ತಾ ಇದೆ. ಇಲ್ಲಿಯವರೆಗೂ ನೀವು ಹೊತ್ತುಕೊಂಡ ಹಲವಾರು ನೋವು, ನಿರಾಸೆಗಳು, ನೀವು ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳುವಂತಹ ನಿಮ್ಮ ಪ್ರಸ್ತುತವಾದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ನೀವು ಕೇವಲ ಸಂದರ್ಭಗಳಲ್ಲಿ ಯೋಚಿಸಿದಂತೆ ವರ್ತಿಸಬಹುದು. ಅಂತಹ ಸಂದರ್ಭದಲ್ಲಿ ನೀವು ಬದಲಾಗದಿದ್ದರೆ ನೀವು ಜೀವನದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ನೀವು ಪ್ರತಿಯೊಂದು ಅಂಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಿಮ್ಮ ಆಲೋಚನೆಗಳನ್ನು ಸ್ಥಿರವಾಗಿರಲು ಪ್ರಯತ್ನಿಸಬೇಕು. ನೀವು ನಿರ್ಧಾರ ತೆಗೆದುಕೊಂಡ ನಂತರ ನೀವು ಅದಕ್ಕೆ ಅಂಟಿಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ನಡವಳಿಕೆಯನ್ನು ಮಾರ್ಪಡಿಸಿದರೆ ಜೀವನವು ಆನಂದದಾಯಕವಾಗಿರುತ್ತೆ ಅಂತ ಒಬ್ಬ ಮಹಿಳೆ ನಿಮಗೆ ಉತ್ತಮವಾದ ಬುದ್ಧಿ ಮಾತುಗಳನ್ನು ಹೇಳಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ, ಹೇಳಿದಗಳಿಂದ ಹೊಂದಿರುವಂತಹ ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ತಲುಪುವಂತಹ ಜವಾಬ್ದಾರಿಯನ್ನು ಪೂರೈಸುತ್ತಾರೆ. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆ ನೀವು
ನೀವು ನಂಬಿದ ಜನರಿಂದ ಹೋದಂತಹ ಮೋಸ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಅದಲ್ಲದೆ ನಿಮ್ಮ ಒಳ್ಳೆಯ ಹಿತಕ್ಕೋಸ್ಕರ ವಿಷಯಗಳನ್ನು ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ತಂದು ಕೊಡ್ತಾರೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮುಜುಗರ ಪಡಬೇಕಾದಂತಹ ಸಂದರ್ಭಗಳು ಬರುವುದಿಲ್ಲ. ನೀವು ಎಲ್ಲರ ಮೇಲೂ ಕೂಡ ನಿಗಾವನ್ನು ವಹಿಸ್ತೀರಾ, ಸ್ನೇಹಪರವಾಗಿ ಮಾತನಾಡ್ತೀರಾ. ಮೋಸ ಹೋದಾಗಲೂ ಕೂಡ ನೀವು ಯಾವತ್ತೂ ಕೂಡ ಸೋತಿಲ್ಲ ಎನ್ನುವಂತಹ ವಿಶೇಷವಾದ ಅನುಭವದ ಪಾಠವನ್ನು ಈಗ ಕಂಡುಕೊಳ್ಳೋದರ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಕರ ಸಂದರ್ಭಗಳು ಕೂಡ ಬರುವುದಿಲ್ಲ. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಬರೋದನ್ನು ಸನ್ನಿಹಿತವಾಗಿದೆ. ಒಬ್ಬ ಮಹಿಳೆಯ ಆಗಮನ ನಿಮ್ಮ ಜೀವನದಲ್ಲಿ ಕೇವಲ ಸಂಬಂಧದ ರೂಪದಲ್ಲೇ ಅಲ್ಲ, ಒಂದು ಉತ್ತರದ ರೂಪದಲ್ಲೂ ಬರ್ತಾರೆ. ಅವಳು ಸಹಾನುಭೂತಿಯ ರೂಪ. ಅವಳು ನಿಮ್ಮ ಸೋಲನ್ನ ನೋವನ್ನು ಕೇಳಲು, ಅರ್ಥ ಮಾಡಿಕೊಳ್ಳಲು ನೀವು ಒಬ್ಬರೇ ಅಲ್ಲ ಎಂದು ಹೇಳಲು ಬರುತ್ತಿದ್ದಾಳೆ. ಇವಳು ಖಂಡಿತವಾಗಿ ರಾಯರ ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾಳೆ. ಅವರು ಬಂದ ನಂತರ ನಿಮ್ಮ ಮನಸ್ಸು ತೆರೆಯಲು ಸಾಧ್ಯವಾಗುತ್ತೆ. ಈ ಮಹಿಳೆಯ ಪ್ರಭಾವದಿಂದ ಮಕರ ರಾಶಿಯವರು ತಮ್ಮ ಬದುಕನ್ನು ಹೊಸ ದೃಷ್ಟಿಯಿಂದ ನೋಡ್ತಾರೆ. ಇವರಿಗೆ ಹೊಸದಾದ ಭರವಸೆಯನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಉತ್ಸಾಹದಿಂದ ತುಂಬಿರುವಂತಹ ಹೊಸ ಹೃದಯದ ಹೊಸ ಮಾತುಗಳು ಆರ್ಥಿಕವಾಗಿ, ವೃತ್ತಿ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಸ್ಪಷ್ಟತೆ ಬರುವಂತೆ ಮಾಡ್ತಾ ಹೋಗುತ್ತೆ. ಇವರು ಸಲಹೆಗಾರ್ತಿ ಆಗಬಹುದು, ಜೀವನ ಸಂಗಾತಿ ಆಗಬಹುದು, ಅಥವಾ ಆತ್ಮೀಯ ಸ್ನೇಹಿತೆ ಆಗಬಹುದು. ಆದರೆ ಒಂದು ವಿಷಯ ಖಚಿತ, ಇವರ ಜೀವನದಲ್ಲಿ ದೇವರು ಕಳಿಸಿದಂತಹ ಮಾರ್ಗದರ್ಶಕಿಯಂತೆ ಕಾಣ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಸಾಮಾನ್ಯವಾಗಿ ಭಾವನೆಗಳನ್ನು ತೋರೋದಿಲ್ಲ. ಆದರೆ ಈ ಮಹಿಳೆಗೆ ಅವರು ನಿಧಾನವಾಗಿ ನಗು ಕಲಿಸುತ್ತಾರೆ. ತಮ್ಮ ಕನಸುಗಳನ್ನು ಹಂಚಿಕೊಳ್ತಾರೆ. ಶನಿಯ ದೀರ್ಘ ಪರೀಕ್ಷೆಯ ನಂತರ ಸಿಗುವಂತಹ ಫಲದಂತೆ ಈ ಸಂಬಂಧವು ಕೂಡ ಸ್ಥಿರ ಮತ್ತು ಅರ್ಥಪೂರ್ಣವಾಗುತ್ತದೆ. ಆದರೆ ನಿಧಾನವಾಗಿ, ಗಾಢವಾಗಿ ನಡೆಯುತ್ತದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯ ಮಕರ ರಾಶಿಯವರ ಜೀವನದಲ್ಲಿ ಇನ್ನಷ್ಟು ವರ್ಷ ಕತ್ತಲೆ ಇದ್ದಿದ್ದರೆ ಈಗ ಒಂದು ದೀಪ ಬೆಳಗುತ್ತದೆ. ಆ ದೀಪವೇ ಆ ಮಹಿಳೆ. ಅವಳಿಂದ ಸಿಗುವ ಪ್ರೋತ್ಸಾಹ ಮಕರ ರಾಶಿಯವರು ದೊಡ್ಡ ಸಾಧನೆಗಳ ಕಡೆಗೆ ಹೆಜ್ಜೆಯನ್ನು ಇಡುತ್ತಾರೆ. ಅವರು ಹಿಂದೆ ಅನುಭವಿಸಿದ ಅವಮಾನಗಳೇ ತಮ್ಮ ಶಕ್ತಿಯಾಗಿ ಬಳಸಿಕೊಳ್ತಾರೆ. ಕಷ್ಟಗಳು ಅವರನ್ನು ಕುಗ್ಗಿಸಲು ಬಂದಿದ್ದರೂ ಈಗ ಅವುಗಳೇ ಅವರನ್ನು ಎತ್ತಿ ನಿಲ್ಲಿಸುತ್ತದೆ. ಆದ್ದರಿಂದ ಮಕರ ರಾಶಿಯವರಿಗೆ ಇದು ಒಂದು ಪುನರ್ಜನ್ಮದ ವಿಶೇಷವಾದ ವಸಂತದ ಕಾಲ. ಕಣ್ಣೀರಿನ ಅಧ್ಯಾಯ ಮುಗಿದು ಆತ್ಮವಿಶ್ವಾಸದ ಅಧ್ಯಾಯ ಪ್ರಾರಂಭವಾಗುತ್ತದೆ. ಒಬ್ಬ ಮಹಿಳೆಯ ಆಗಮನ ಕೇವಲ ಸಂಬಂಧದ ಬದಲಾವಣೆಯಲ್ಲ, ಅದು ಅವರ ಮನಸ್ಸಿನ ಗುಣಮುಖವಾಗುವಂಥ ಪ್ರತಿಕ್ರಿಯೆ. ಇಷ್ಟು ವರ್ಷ ಕರ್ಮದ ಪರೀಕ್ಷೆ ಎದುರಿಸಿ ಮಕರ ರಾಶಿಯವರು ಈಗ ಅದರ ಫಲವನ್ನು ಅನುಭವಿಸುವ ಸಮಯದ ಅಂಚಿನಲ್ಲಿ ಬಂದು ನಿಂತಿದ್ದಾರೆ. ಈಗ ಸೋಲಬೇಡಿ ಮತ್ತು ಸೋಲನ್ನು ಒಪ್ಪಿಕೊಳ್ಳಬೇಡಿ. ಹೆಜ್ಜೆಯನ್ನು ಹಿಂದೆ ಸರಿಸಬೇಡಿ. ದೃಢವಾದ ಆತ್ಮ, ಒಂದು ವಿಶೇಷವಾದ ಶಕ್ತಿಯೊಂದಿಗೆ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳಿಗೆ ಮುಕ್ತಾಯವನ್ನು ಹಾಡಿ ಗೆಲುವಿನ ಕಡೆಗೆ ಹೆಜ್ಜೆ ಇಡಿಸುವಂತಹ ವಿಶೇಷವಾದ ಹೊಣೆ ನಿಮ್ಮ ಕೈಯಲ್ಲಿದೆ. ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನವನ್ನು ಬೆಳಕು ಮಾಡಿಕೊಂಡು ಐಷಾರಾಮಿ ಒಂದು ಬದುಕನ್ನು ಬದುಕಬೇಕೆಂಬ ಕನಸನ್ನು ನನಸು ಮಾಡಿಕೊಳ್ಳೋಕೆ ಹೊರಟಿರುವಂತಹ ಮಕರ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗುತ್ತದೆ. ಶನಿಯ ಆಶೀರ್ವಾದ, ರಾಯರ ಕೃಪಾ ಕಟಾಕ್ಷ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತದೆ. ಈ ಮಹಿಳೆಯಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಮನ್ನಣೆ, ಗೌರವ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗ್ತಾ ಹೋಗುತ್ತೆ. ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.